ನಮಸ್ಕಾರ ಸ್ನೇಹಿತರೆ. ಇವತ್ತಿನ ದಿವಸ ರಾಮ ಜನ್ಮಭೂಮಿ, ಹನುಮನ ಜನ್ಮಸ್ಥಾನ ಜನಸಾಮಾನ್ಯರಿಗೂ ಗೊತ್ತು. ಆದರೆ ರಾವಣನು, ಲಂಕಾಧೀಶನಾದ ರಾವಣನು ಸೀತೆಯನ್ನು ಅಪಹರಿಸಿದಾಗ ಶ್ರೀರಾಮ ಪ್ರಭು ಸೀತೆಯನ್ನು ಅರಸುತ್ತಾ ನಡೆದಾಗ ಶಬರಿ ಮಾತಾ ಮತ್ತು ಶ್ರೀರಾಮರ ಪರಸ್ಪರ ಭೇಟಿಯಾದ ಸ್ಥಳವೇ ಈ ಒಂದು ಶಬರಿಕೊಳ. ಈ ಶಬರಿಕೊಳ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸುರೇಬಾನ ಗ್ರಾಮದಲ್ಲಿದೆ. ಸುರೇಬಾನ್ ಗ್ರಾಮದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಶಬರಿಕೊಳವನ್ನು ನಾವು ನೋಡಬಹುದಾಗಿದೆ. ಈ ಒಂದು ಪ್ರದೇಶದಲ್ಲಿ ಶಬರಿ ಮಾತಾ ಶಬರಿ ಆಶ್ರಮ ಕಟ್ಟಿಕೊಂಡು ಮುಂಚೆ ಇರುತ್ತಿದ್ದರು. ಶ್ರೀರಾಮನ ಬರುವಿಗಾಗಿ ಕಾಯುತ್ತಿರುವಾಗ ಶ್ರೀರಾಮನಿಗೆ ಶಬರಿಯು ತಾನು ಅರ್ಧ ಕಚ್ಚಿ ನೋಡಿದ ಕೇವಲ ಸಿಹಿಯಾದ ಬೋರೆಹಣ್ಣು ಅಥವಾ ಬಾರೆಹಣ್ಣು ಇಟ್ಟಿರುತ್ತಾಳೆ. ಶಬರಿಗೆ ಭಕ್ತಿಗೆ ಮೆಚ್ಚಿದ ಶ್ರೀರಾಮಚಂದ್ರರು ಶಬರಿಗೆ ವರವನೀಯಲು ಬಯಸಿದಾಗ ಅವಳು ಶ್ರೀರಾಮರ ತೊಡೆಯ ಮೇಲೆ ಪ್ರಾಣ ಬಿಡಲು ಇಚ್ಛಿಸುತ್ತಾಳೆ. ಆದರೆ ಶಬರಿಯ ಪ್ರಾಣ ಬಿಡುವಾಗ ಶ್ರೀರಾಮರು ಬಾಣ ಪ್ರಯೋಗ ಮಾಡಿ ಕಾಶಿಯಿಂದ ಗಂಗೆಯನ್ನು ಅಂತರ್ಮುಖವಾಗಿ ಬಂದು ಶಬರಿಕೊಳದಲ್ಲಿ ಹೊರಹೊಮ್ಮುವಂತೆ ಮಾಡುತ್ತಾರೆ. ಆದುದರಿಂದ ಇವತ್ತಿನ ದಿನದಲ್ಲಿಯೂ ಸಹಿತ ಈ ಶಬರಿ ಮಂದಿರ ಪಕ್ಕದಲ್ಲಿ 2 ಕೊಳ್ಳಗಳು ನೋಡಲಿಕ್ಕೆ ಸಿಗುತ್ತವೆ ಮತ್ತು ಈ ಶಬರಿ ಮಂದಿರದ ಸುತ್ತಲ ಸಾಕಷ್ಟು ಬೋರೆ ಹಣ್ಣಿನ ಮರಗಳನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಈ ಪ್ರದೇಶದಲ್ಲಿ ಶಬರಿ ಮಾತಾ ಮಂದಿರದ ಜೊತೆಗೆ ಪಕ್ಕದಲ್ಲಿ ಶ್ರೀರಾಮಚಂದ್ರರ ಮಂದಿರವೂ ಇದೆ. ಸುರೇಬಾನದ ವಿಷಯ ಬಂದಾಗ ನಾವು 3 ಸಂಗತಿಗಳನ್ನು ಇಲ್ಲಿ ನೆನಪಿಸ್ಕೊಳ್ಬೋದು. ಒಂದು, ಶಬರಿ ಮಾತಾ ಮಂದಿರ. ಇಲ್ಲಿ ಶಬರಿ ಮಾತಾ ವಾಸ ಮಾಡಿದ ಸ್ಥಳ. ಶ್ರೀರಾಮ ಪ್ರಭುವರು ಶಬರಿ ಮಾತಾವನ್ನು ಭೇಟಿಯಾದಂತಹ ಸ್ಥಳ ಇದು. ಇನ್ನೊಂದು, ಶಿವಾನಂದರು ತಪಸ್ಸು ಮಾಡಿದ ಸ್ಥಳ ಇದು. ಮೂರನೇದು, ನರಗುಂದದ ರಾಜ ಬಾಬಾ ಸಾಹೇಬರು ಬ್ರಿಟಿಷ್ ಅಧಿಕಾರಿ ಮ್ಯಾನ್ಸನನ್ನು ಹತ್ಯೆಗೈದ ಪ್ರದೇಶವಾಗಿದೆ. ಈ ಪ್ರದೇಶವನ್ನು ರಾಮದುರ್ಗ್, ನರಗುಂದ್, ಬಾಗಲಕೋಟ್ ಮಾರ್ಗವಾಗಿ ಈ ಪ್ರದೇಶವನ್ನು ದರ್ಶಿಸ್ಬೋದು. ಇದಿಷ್ಟು ಸ್ನೇಹಿತರೆ ಕಿರು ಮಾಹಿತಿ. ತಮಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಇದನ್ನು ಇತರರೊಂದಿಗೆ ಹಂಚಿಕೊಳ್ಳಿ. ನಮಸ್ಕಾರ.